ಕಾವೇರಿ ನೀರು ಕುಡಿಯುವ 1,40,00,000 ಜನರು ಕನ್ನಡ ಮಾತನಾಡಿದರೆ ಚೆನ್ನಾಗಿರುತ್ತದೆ. ತೊರೆಕಾಡ್ನಳ್ಳಿಯಲ್ಲಿ ನಡೆದ 2026ನೇ ವರ್ಷದ ನುಡಿ ಹಬ್ಬ ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಲಮಂಡಳಿಯ ಕಾವೇರಿ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಮುಖ್ಯ ಅಭಿಯಂತರರಾದ ಎ. ರಾಜಶೇಖರ್ ಮನದಾಳದ ಮಾತು. ಮಳವಳ್ಳಿ ತಾಲೂಕಿನ ತೊರೆಕಾಡ್ನಳ್ಳಿ ಗ್ರಾಮದಲ್ಲಿರುವ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಬೆಂಗಳೂರಿಗೆ ನೀರು ಸರಬರಾಜಾಗುತ್ತಿದ್ದು, ಅಲ್ಲಿ ವಾಸಿಸುವ 1,40,00,000 ಜನರಿಗೆ ಕಾವೇರಿ ನೀರನ್ನು ನಾವು ಒದಗಿಸುತ್ತಿದ್ದೇವೆ. ಅವರೆಲ್ಲ ಕನ್ನಡ ಭಾಷೆಯಲ್ಲಿ ಮಾತನಾಡಿದರೆ ಎಷ್ಟು ಚೆಂದ ಎಂದು ಬೆಂಗಳೂರು ಜಲಮಂಡಳಿಯ ಕಾವೇರಿ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಮುಖ್ಯಸ್ಥರಾದ ಎ. ರಾಜಶೇಖರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತೊರೆಕಾಡ್ನಳ್ಳಿ ಗ್ರಾಮದಲ್ಲಿರುವ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನೌಕರರ ಸಂಘ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನೌಕರರ ಸ್ಥಳೀಯ ಸಮಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ 2026ನೇ ನುಡಿ ಹಬ್ಬ ಕಾವೇರಿ ಮಡಿಲಿನಲ್ಲಿ ನಿತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆ ಕೇವಲ ಕಾದಂಬರಿಗಳಲ್ಲಿ ಮತ್ತು ಪುಸ್ತಕದಲ್ಲಿದ್ದರೆ ಸಾಲದು, ಅದನ್ನು ಎಲ್ಲರೂ ಸಾಮಾನ್ಯ ಭಾಷೆಯಾಗಿ ಮಾತನಾಡಿದರೆ ಚೆನ್ನಾಗಿ ಅದು ಪಸರಿಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಜಲಮಂಡಳಿಯ ನೌಕರರ ಸಂಘದ ಅಧ್ಯಕ್ಷರಾದ ಎ. ಗೋವಿಂದರಾಜ್ ಹಲವು ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಅದನ್ನು ಪೂರೈಸುವ ನಿಟ್ಟಿನಲ್ಲಿ ನಾನು ಶ್ರಮಿಸುತ್ತೇನೆಂದರು. ನಾನು AEE ಮತ್ತು AE ಆಗಿ ಕೆಲಸ ಮಾಡಿದ್ದೆ. ಆದ್ದರಿಂದ ನನಗೆ ಹೊರಗೆ ಕೆಲಸ ಮಾಡುವ ನೌಕರರ ಸಿಬ್ಬಂದಿಯವರ ಕಷ್ಟ ಸಮಸ್ಯೆ ಏನೆಂದು ಗೊತ್ತು. ಜಲಮಂಡಳಿಯಲ್ಲಿ ವಸತಿ ಗೃಹಗಳು ತುಂಬ ಹಳೆಯದಾಗಿವೆ. ಬೆಂಗಳೂರಿನಲ್ಲಿ ಐಷಾರಾಮಿ ಜೀವನ ನಡೆಸುವ ನೌಕರರು ಇಲ್ಲಿ ಈ ಹಳೆಯ ವಸತಿಗಳಲ್ಲಿ ವಾಸಿಸುತ್ತಿದ್ದಾರೆ. ನಾನು ಚೀಫ್ ಇಂಜಿನಿಯರ್ ಆಗಿ ಬಂದಾಗ ಹೊಸ ವಸತಿಗಳನ್ನು ಕಟ್ಟಿಸಬೇಕೆಂಬ ಆಸೆ ಇತ್ತು. ಬೆಂಗಳೂರಿಗೆ ಕಾವೇರಿ ನೀರು ಸರಬರಾಜು ಮಾಡುವ 5ನೇ ಹಂತದ ಕಾಮಗಾರಿಗೆ ಕೆಲವು ಹಳೆಯ ವಸತಿಗೃಹಗಳನ್ನು ಒಡೆಯಲಾಯಿತು. ಮುಂದೆ ಇರುವ ಹಳೆಯ ವಸತಿಗೃಹಗಳನ್ನು ಒಡೆದು ಆ ಜಾಗದಲ್ಲಿ 1 ಯೂನಿಟ್ 12 ಮನೆ ಬರುವ ಹಾಗೆ ವಸತಿಗೃಹವನ್ನು ನಿರ್ಮಿಸಲಾಗುತ್ತದೆ ಎಂದರು. ನಂತರ ಕಾರ್ಯಕ್ರಮದಲ್ಲಿ ಸೂಪರ್ ಸ್ಟಾರ್ ಮೆಲೋಡಿಸ್ ಮೈಸೂರು ಇವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಮದನ್ ಮೋಹನ್, ಮುಖ್ಯ ಇಂಜಿನಿಯರ್ ರಾಜಶೇಖರ್, ಕುವೆಂಪು ವಿವಿ ನಿರ್ದೇಶಕಿ ಲೋಲಾಕ್ಷಿ, ಪ್ರಧಾನ ಇಂಜಿನಿಯರ್ ದಲಾಯತ್, ಮುಖ್ಯ ಲೆಕ್ಕಾಧಿಕಾರಿ ಜೆ. ಸುಬ್ಬರಾಮಯ್ಯ, ಮುಖ್ಯ ಇಂಜಿನಿಯರ್ ಜಯಶಂಕರ್, ಅಪರ ಮುಖ್ಯ ಇಂಜಿನಿಯರ್ ರಾಘವೇಂದ್ರ, ಗೋವಿಂದರಾಜು, ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೂಡಲ ಸಂಗಮ ಗಿರಿಗೌಡ, ಪರಿಶಿಷ್ಟ ಜಾತಿ ನೌಕರ ಸಂಘದ ಅಧ್ಯಕ್ಷ ಎಂ.ಎಸ್. ಚೇತನ್, AEE ನರೇಶ್, ಮೊಹಮ್ಮದ್ ಹನೀಫ್, ರವಿಚಂದ್ರ, ಚಂದ್ರಮೋಹನ್, ಮಹೇಂದ್ರರಾಜು, ವರದರಾಜಸ್ವಾಮಿ, ಕಾರ್ತಿಕ್ ಸೇರಿದಂತೆ ಹಲವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ವಿಶೇಷ ವರದಿ HN ಪ್ರಸಾದ್, ಅಲ್ಗೂರು. ನಮ್ಮ ಅವರು ಮೇಡಮ್ ಅವರು ಎಲ್ಲ ಹೇಳ್ತಾ ಇದ್ರು, ಕನ್ನಡ ಬರೀ ಇಲ್ಲಿ ಕಾದಂಬರಿಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಇದ್ರೆ ಆಗೋದಿಲ್ಲ. ಅದನ್ನು ನಾವು ಸಾಮಾನ್ಯ ಭಾಷೆಯಾಗಿ ಬಳಸ್ತಾ ಇದ್ರೆ ಅದು ಕನ್ನಡ ಎಲ್ಲ ಕಡೆನೂ ಪಸರಿಸ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ, ಕಾವೇರಿ ನೀರು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಈ ನಾವು ಬೆಂಗಳೂರಿನಲ್ಲಿ ಸುಮಾರು 1,40,00,000 ಜನಕ್ಕೆ ನೀರನ್ನ ಒದಗಿಸ್ತಾ ಇದ್ದೀವಿ ಅಂತ ಒಂದು ಮಾಹಿತಿ ಇದೆ. ಈ ನಮ್ಮ ಕಾವೇರಿ ನೀರನ್ನ ಯಾರು ಕುಡಿತಾರೆ ಬೆಂಗಳೂರಲ್ಲಿ, ಅವರೆಲ್ಲ ಕನ್ನಡ ಕಲ್ತ್ಕೊಂಡ್ಬಿಟ್ರೆ ನಾವು ಬೆಂಗಳೂರು ಜಲಮಂಡಳಿಯಿಂದ ನೀರು ಕೊಟ್ಟಿದ್ದು ನಮ್ಮ ಭಾಷೆಯ ಬಗ್ಗೆ ನಾವು ಪ್ರೋತ್ಸಾಹ ಕೊಡ್ತಾ ಇರೋದ್ರ ಬಗ್ಗೆ ಒಂದು ವಿಶೇಷ ಇದು ಪ್ರೋತ್ಸಾಹ ಅಂತ ನಾವು ಅಂದ್ಕೊತೀವಿ. ಎಲ್ಲ 1,40,00,000 ಜನರು ಕನ್ನಡ ಮಾತಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಕಾವೇರಿ ನೀರು ಯಾರು ಕುಡಿತಾ ಇದ್ದಾರೆ ಎಲ್ಲರೂ ಮಾತಾಡಬೇಕು ಅನ್ನೋದು ನನ್ನ ಇಚ್ಛೆ ಆಗಿದೆ. ಇದು ಸಾಧ್ಯವಾದ ಮಾತು ಅಂದ್ಕೊತಾ ಇದ್ದೀನಿ. ಆದರೆ ಇದನ್ನು ಯಾವ ರೀತಿ ಜನ ತಗೊಳ್ತಾರೆ ಅನ್ನೋದು ಮುಖ್ಯ. ಇದು ಕನ್ನಡದ ಬಗ್ಗೆ ಎಲ್ಲ ಮಾತಾಡಿ ಎಲ್ಲ